ಒಂದ್ಸರಿ ಒಂದು ರನ್ನಿಂಗ್ ರೇಸ್ ಆಗ್ತಾ ಇರುತ್ತೆ. ಅದರಲ್ಲಿ ಓಡ್ತಾ ಇದ್ದ ಒಬ್ಬ ಹುಡುಗ ಅವ್ರ ಗುರುಗಳ ಹತ್ರ ಬಂದು ಹೇಳ್ತಾನೆ, ನಾನು ಇವತ್ತು ರೇಸ್ನ 9 ಸೆಕೆಂಡಲ್ಲಿ ಮುಗಿಸ್ತೀನಿ ಅಂತ. ರನ್ನಿಂಗ್ ರೇಸ್ ಓಡ್ತಾರೆ ಕೂಡ, ಅದರಲ್ಲಿ ಗೆದ್ದವನು 9 ಸೆಕೆಂಡಲ್ಲಿ ಅದನ್ನು ಮುಗಿಸಿರ್ತಾನೆ. ಆದರೆ ಇವನು 18 ಸೆಕೆಂಡ್ ತೊಗೊಂಡಿರ್ತಾನೆ ಮುಗಿಸೋದಕ್ಕೆ. ಬಹಳ ದುಃಖ ಆಗುತ್ತೆ ಇವನಿಗೆ. ಗುರುಗಳ ಹತ್ರ ಬಂದು ಹೇಳ್ತಾರೆ, ನಾನು ಸೋತೋದೆ ಅಂತ. ಗುರುಗಳು ಹೇಳ್ತಾರೆ, ಇಲ್ಲ ನೀನು ಗೆದ್ದೆ ಅಂತ, ಕಂಗ್ರ್ಯಾಚುಲೇಷನ್ಸ್ ಅಂತ. ಏನು ಹೇಳ್ತಾ ಇದ್ದೀರಾ, ನಾನು ರನ್ನಿಂಗ್ ರೇಸ್ನ 18 ಸೆಕೆಂಡಲ್ಲಿ ಮುಗಿಸಿದ್ದೀನಿ 100 ಮೀಟರ್ನ, ನಾನು ಹೆಂಗೆ ಗೆದ್ದಂಗಾಯ್ತು ಅಂತ. ಗುರುಗಳು ಹೇಳ್ತಾರೆ, ನೀನು ಲಾಸ್ಟ್ ಟೈಮ್ ಇದನ್ನು 19 ಸೆಕೆಂಡಲ್ಲಿ ಮುಗಿಸಿದ್ದೆ, ಇವತ್ತು 18 ಸೆಕೆಂಡಲ್ಲಿ ಮುಗಿಸಿದ್ಯಾ. ಸೊ ನಿನ್ನ ಜೊತೆ ನೀನೇ ಗೆದ್ದಂಗಾಯ್ತು. ಬೇರೆಯವ್ರ ಜೊತೆ ಗೆಲ್ಲೋದಕ್ಕಿಂತ ನಿನ್ನ ಜೊತೆ ನೀನು ಗೆಲ್ಲೋದು ಮುಖ್ಯ, ನಿನ್ನ ವಿರುದ್ಧ ನೀನು ಗೆಲ್ಲೋದು ಮುಖ್ಯ. ಹಾಗೆ ಗೆಲ್ತಾ ಹೋದರೆ ಒಂದು ದಿನ ನಿಜವಾಗ್ಲೂ ನೀನು ರನ್ನಿಂಗ್ ರೇಸ್ನ ಗೆದ್ದೇ ಗೆಲ್ತೀಯ ಅಂತ. ಅವನು ಯಾರು ನಿಜವಾಗ್ಲೂ ಗೆದ್ದಿರ್ತಾನೋ ಅವನ ಜೊತೆ ಇವನ್ನ ಕಂಪೇರ್ ಮಾಡ್ಕೊಂಡ್ರೆ ಇವನು ಮತ್ತೆ ಓಡಬೇಕು ಅಂತ ಅನ್ಸೋದೇ ಇಲ್ಲ, ಬಿಟ್ಬಿಡ್ತಾನೆ, ನನ್ನ ಕೈಲಿ ಆಗೋದಿಲ್ಲ ಅಂತ. ಆದರೆ ನಿನ್ನೆ ನಾನು ಏನು ಮಾಡಿದ್ದೆ ಅದಕ್ಕಿಂತ ಬೆಟರ್ ಇವತ್ತು ಮಾಡಿದ್ದೀನಿ ಅಂತಂದರೆ, ನಾನು ಅದನ್ನು ಮಾಡ್ತಾನೆ ಹೋದರೆ ಒಂದು ದಿನ ಆ ರೇಸಲ್ಲಿ ನಾನು ಗೆದ್ದೇ ಗೆಲ್ತೀನಿ. ಏನೂ ಇಲ್ಲದೆ ಎಲ್ಲರನ್ನು ಗೆದ್ದು ರಾಜ ಆದವನೊಬ್ಬ ಸಿಂಹಾಸನದ ಮೇಲೆ ಕೂತಿದ್ದಾಗ ಕೆಳಗಡೆ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳ್ತಾನಂತೆ, ಒಂದು ದಿನ ನಾನು ಆ ಸಿಂಹಾಸನದ ಮೇಲೆ ಕೂತ್ಕೊಂತೀನಂತ. ಸುತ್ತಮುತ್ತ ಇರೋರೆಲ್ಲರೂ ಜೋರಾಗಿ ನಗ್ತಾರಂತೆ, ಆ ರಾಜ ಮತ್ತು ಈ ಹುಡುಗನ್ನ ಬಿಟ್ಟು. ಯಾಕಂದರೆ ರಾಜಂಗೆ ಗೊತ್ತಿರುತ್ತೆ, ನಾನು ಒಂದಿನ ಆ ಜಾಗದಲ್ಲಿ ಇದ್ದೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂತ. ಯಾವತ್ತೂ ಅಷ್ಟೇ, ನಿಮಗಿಂತ ಮೇಲಿರೋರು ನಿಮ್ಮ ಕಾಲು ಹಿಡಿದು ಕೆಳಗಡೆ ಇಳಿಯಲ್ಲ, ನಿಮಗಿಂತ ಮೇಲಿರೋರು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಯಾವತ್ತೂ ನಿಮಗಿಂತ ಕೆಳಗಡೆ ಇರೋರು ಅಷ್ಟೇ ನಿಮ್ಮ ಕೈಲಾಗಲ್ಲ ಅಂತ ಹೇಳೋದು. ಯೋಚನೆ ಮಾಡಿ, ನಿಮ್ಮ ವಿರುದ್ಧ ನೀವು ಗೆಲ್ತಾ ಹೋಗಿ, ಗೆಲ್ತೀರಾ ರೇಸ್ನ.